ತೇಜು, ಹಠ ಮಾಡಬೇಡ, ಸುಮ್ಮನೆ ಇರು. ಹೋಗಿ ಆಟ ಆಡ್ಕೋ, ಇಲ್ಲಾಂದ್ರೆ ಏಟ್ ಕೊಡ್ತೀನಿ ನೋಡು. ಅಮ್ಮ, ನನಗೆ ಮ್ಯಾಗಿ ಬೇಕು, ಮಾಡಿಕೊಡು ಪ್ಲೀಸ್. ಯಾಕೋ ಏನಾಯ್ತು, ಇಷ್ಟು ಹಠ ಮಾಡ್ತಿದ್ಯಾ ತೇಜು? ಅತ್ತೆ, ನಮ್ಮಮ್ಮ ಎಗ್ ಮ್ಯಾಗಿ ಮಾಡ್ಕೊಡ್ತಿಲ್ಲ, ನೀವೇ ಮಾಡ್ಕೊಡ್ತೀರಾ? ಅಷ್ಟೇ ತಾನೇ, ಬಾ ನಿಮ್ಗೆ ಇವತ್ತು ನಾನು ಎಗ್ ಮ್ಯಾಗಿ ಮಾಡ್ಕೊಡ್ತೀನಿ. ಶ್ರುತಿ, ನೀನು ಕೂಡ ಬಾ, ನೋಡ್ಕೊ ಹೇಗೆ ಮಾಡ್ತೀನಿ ಅಂತ. ನೆಕ್ಸ್ಟ್ ಟೈಮು ನೀನೇ ಮಾಡ್ಕೊಡೋಣ. ಸರಿ ಅದಕ್ಕೆ ಏನೇನು ಬೇಕು ಎಗ್ ಮ್ಯಾಗಿ ಮಾಡೋದಕ್ಕೆ? ಕ್ಯಾರೆಟ್, ಕೊತ್ತಂಬರಿ, ಟೊಮೊಟೊ, ಕರ್ಬೇ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಈರುಳ್ಳಿ, ಮೊಟ್ಟೆ, ಉಪ್ಪು, ಮ್ಯಾಗಿ, ಎಣ್ಣೆ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಮ್ಯಾಗಿನ ಹಾಕ್ಕೊಳ್ಳೋಣ. ಮ್ಯಾಗಿ ಜೊತೆಗೆ ಮ್ಯಾಗಿ ಪೌಡ್ರು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಇನ್ನೊಂದು ಸಲ ಕೈ ಆಡಿಸ್ಕೊಳ್ಳೋಣ. ನೋಡು, ಈಗ ರೆಡಿಯಾಗಿದೆ ಮ್ಯಾಗಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಕರ್ಬೇ ಸೊಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 1-2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸೇರಿಸಿ ಅದ್ರ ಜೊತೆಗೆ ತುರಿದಿಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಲಿ. ಈಗ ಬಾಣಲಿಲೇ ಸೈಡಿಗೆ ಮೊಟ್ಟೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಹೇಗೆ ಫ್ರೈ ಮಾಡ್ಕೋಬೇಕಂದ್ರೆ ಆ ಸ್ಮೆಲ್ಲೆಲ್ಲ ಹೋಗಬೇಕು ಮೊಟ್ಟೆದು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮ್ಯಾಗಿ ಕೂಡ ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಳ್ಳೋಣ. ಹೇಗೆ ಕೈ ಆಡಿಸ್ಕೋಬೇಕಂದ್ರೆ ಮ್ಯಾಗಿ ಮತ್ತು ಮೊಟ್ಟೆ ಎರಡೂ ಮಿಕ್ಸ್ ಆಗಬೇಕು, ಆ ಥರ ಕೈ ಆಡಿಸ್ಕೊಳ್ಳೋಣ. ಈಗ ರೆಡಿ ಆಗಿದೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇನ್ನೊಂದು ಸಲ ಕೈ ಆಡಿಸ್ಕೊಂಡ್ರೆ ರೆಡಿ ಆಯಿತು ಎಗ್ ಮ್ಯಾಗಿ. ತೇಜು, ಹೇಗಿದೆ ಎಗ್ ಮ್ಯಾಗಿ? ಯಮ್ಮಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅತ್ತೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟ, ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ. ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಮಾಡಿಕೊಡಿ ಫ್ರೆಂಡ್ಸ್. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾನು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಪ್ರತಿಯೊಂದು ಅನ್ನದ ಅಗಳಿನ ಹಿಂದೆ ರೈತನ ಶ್ರಮವಿರುತ್ತದೆ.